ವಿಜಯನಗರ ಜಿಲ್ಲೆಯ ಹಗರಿಬೊಮ್ಮನಹಳ್ಳಿ ತಾಲೂಕಿನ ಬಂಡಿಹಳ್ಳಿ ಗ್ರಾಮದ ಕೆರೆಯಲ್ಲಿ ಈಜಲು ತೆರಳಿದ್ದಂತಹ 10 ವರ್ಷದ ಬಾಲಕನೋರ್ವ ನೀರಿನಲ್ಲಿ ಮುಳುಗಿ ಮೃತಪಟ್ಟಂತಹ ಘಟನೆ ವರದಿಯಾಗಿದೆ. ಮೃತ ಬಾಲಕನನ್ನ ಪೃಥ್ವಿ ಎಂದು ಗುರುತಿಸಲಾಗಿದ್ದು, ಈತ ಸ್ಥಳೀಯ ಶಾಲಾ ಶಿಕ್ಷಕರಾದ ಯು ಗೋಣಿಬಸಪ್ಪ ಅವರ ಪುತ್ರ ಎಂದು ತಿಳಿದು ಬಂದಿದೆ. ಈ ದುರ್ಘಟನೆಯಿಂದಾಗಿ ಕುಟುಂಬಸ್ಥರು ಹಾಗೂ ಗ್ರಾಮಸ್ಥರು ತೀವ್ರ ಆಘಾತಕ್ಕೊಳಗಾಗಿದ್ದಾರೆ. ಪೃಥ್ವಿ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರದ CBSE ಶಾಲೆಯಲ್ಲಿ 4ನೇ ತರಗತಿ ಓದ್ತಾ ಇದ್ದ. ಶನಿವಾರದಂದು ತನ್ನ 5 ಸ್ನೇಹಿತರೊಂದಿಗೆ ಕೆರೆಗೆ ಈಜಲು ತೆರಳಿದ್ದ ಎಂದು ತಿಳಿದು ಬಂದಿದೆ. ಈ ವೇಳೆ ಆಕಸ್ಮಿಕವಾಗಿ ನೀರಿನ ಆಳ ಗೊತ್ತಾಗದೆ ಆಳಕ್ಕೆ ಇಳಿದಂತಹ ಪರಿಣಾಮ ಈ ದುರ್ಘಟನೆ ಸಂಭವಿಸಿದೆ. ಸ್ನೇಹಿತರೊಂದಿಗೆ ಈಜಲು ಹೋಗಿದ್ದಂತಹ ಬಾಲಕನಿಗೆ ಈ ರೀತಿ ಅಗೋಚರ ಕಾದಿತ್ತು, ಎಲ್ಲರನ್ನು ದುಃಖಗೀಡು ಮಾಡಿದೆ. ಕೆರೆಯಲ್ಲಿ ಮುಳುಗ್ತಾ ಇದ್ದಂತಹ ಇನ್ನೋರ್ವ ಬಾಲಕ ಆಕಾಶ್ನನ್ನ ಅಲ್ಲಿದ್ದಂತಹ ಕುರಿಗಾಹಿಗಳು ರಕ್ಷಿಸಿದ್ದಾರೆ. ಉಳಿದ 3 ಬಾಲಕರು ನೀರಿನಲ್ಲಿ ಇಳಿಯದಂತಹ ಕಾರಣ ಯಾವುದೇ ಅಪಾಯಗಳಾಗಿಲ್ಲ. ಅಂದ್ರೆ ಒಟ್ಟು 5 ಜನ ಹೋಗಿರ್ತಾರೆ, ಅದರಲ್ಲಿ 2 ಮಾತ್ರ ಕೆರೆಗೆ ಧುಮುಕಿರ್ತಾರೆ. ಅದರಲ್ಲಿ ಒಬ್ಬ ಹಸುನಿಗಿದ್ದಾರೆ, ಮಾಸ್ಟರ್ ಮಗ, ಇನ್ನೊಬ್ಬ ಇನ್ನೇನು ಮುಳುಗು ಹೋಗ್ತಾ ಇರಬೇಕು. ಅಂತಹ ಸಂದರ್ಭದಲ್ಲಿ ಕುರಿಗಾಹಿಗಳು ಅವರನ್ನು ರಕ್ಷಿಸಿದ್ದಾರೆ. ಪೃಥ್ವಿ ಮತ್ತು ಆಕಾಶ್ ಮುಳುಗ್ತಾ ಇರೋದನ್ನ ಕಂಡಂತಹ ಇತರ ಬಾಲಕರು ಭಯದಿಂದ ಸ್ಥಳದಿಂದ ಓಡಿ ಹೋಗಿದ್ದಾರೆ ಅಂತ ಪ್ರತ್ಯಕ್ಷದರ್ಶಿಗಳು ತಿಳಿಸಿದ್ದಾರೆ. ತಕ್ಷಣವೇ ಸ್ಥಳೀಯರು ಬಾಲಕನನ್ನು ರಕ್ಷಿಸಲು ಮುಂದಾದರೂ ಕೂಡ ಅಷ್ಟರಲ್ಲಾಗಲೇ ಆತ ಮೃತಪಟ್ಟಿದ್ದನು. ಈ ಘಟನೆ ಸಂಬಂಧ ಹಗರಿಬೊಮ್ಮನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಪೊಲೀಸರು ಸ್ಥಳಕ್ಕೆ ಧಾವಿಸಿ ಪರಿಶೀಲನೆಯನ್ನ ಕೂಡ ಮಾಡಿದ್ದಾರೆ. ಮೃತದೇಹವನ್ನ ಮರಣೋತ್ತರ ಪರೀಕ್ಷೆಗಾಗಿ ಆಸ್ಪತ್ರೆಗೆ ರವಾನಿಸಿದ್ರು. ಘಟನೆಯ ಕುರಿತು ಸಮಗ್ರ ತನಿಖೆ ನಡೆಸಲಾಗುವುದು ಅಂತ ಪೊಲೀಸರು ತಿಳಿಸಿದ್ದಾರೆ. ಮಕ್ಕಳ ಈಜಿಗೆ ಹೋಗುವಾಗ ಪೋಷಕರು ಮತ್ತು ಶಿಕ್ಷಕರು ಇನ್ನಷ್ಟು ಜಾಗೃತಿ ವಹಿಸಬೇಕಾಗಿತ್ತು ಅಂತ ಸ್ಥಳೀಯರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ.